ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತಿನ ವಿಡಿಯೋ ನೋಡೋದಾದರೆ ಆಹಾರ ಇಲಾಖೆಯಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೂಡ ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸು ಅಂತ ನೀವು ತಿಳ್ಕೊಬೇಕಾದ್ರೆ ನೀವೇನು ಮಾಡಬೇಕು ಹೇಳಿ, ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಬನ್ನಿ ಫ್ರೆಂಡ್ಸ್, ಇದೆ ಶುರು ಮಾಡಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅನ್ನಭಾಗ್ಯಕ್ಕೆ ಬರೋದಾದರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್ ಉಚಿತ ಅಕ್ಕಿ ಹಣ, ಹಾಗೇನು ಜನವರಿ ಉಚಿತ ಅಕ್ಕಿ ಹಣ ಕೂಡ ಬಂದಿಲ್ಲ. ಅವ್ರಿಗೆ 2 ತಿಂಗಳದ್ದು ಕೂಡ ಹಣ ಪೆಂಡಿಂಗ್ ಇದೆ. ಅಂಥವ್ರು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನಮಗೆ ಯಾಕೆ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಟೆನ್ಷನ್ ತೊಗೊಬಿಟ್ಟಿದ್ದೀರಾ. ಅನ್ನಭಾಗ್ಯ ಯೋಜನೆ ಎಲ್ರಿಗೂ ಬಂದಿದೆ. ನಮಗೆ ಯಾಕೆ ಬಂದಿಲ್ಲ ಅಂತ ಇವತ್ತು ತುಂಬಾ ಯೋಚನೆ ಮಾಡ್ತಿದ್ದೀರಲ್ವಾ. ಡಿಸೆಂಬರು ಮತ್ತು ಜನವರಿ ಉಚಿತ ಅಕ್ಕಿ ಹಣ ಬಂದಿಲ್ಲ. ಯಾರೆಲ್ಲ ಕಾಯ್ತಿದ್ದೀರೋ ಆ ಹಣಕ್ಕೋಸ್ಕರ, 2 ತಿಂಗಳು ಪೆಂಡಿಂಗ್ ಏನಿದೆಯೋ ಆ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಿದ್ದೀರೋ ಅವ್ರಿಗೆಲ್ಲ ಸಿಹಿ ಸುದ್ದಿನಿ ಅಂತ ಹೇಳ್ಬೋದು. ಆಹಾರ ಇಲಾಖೆ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಯಾರಿಗೆಲ್ಲ ಡಿಸೆಂಬರ್ ಅಕ್ಕಿ ಹಣ ಮತ್ತು ಜನವರಿ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇದೆಯೋ ಅವ್ರಿಗೆ ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು 10ನೇ ತಾರೀಕು ಒಳಗಡೆ ಯಾರ್ಯಾರು ಹಣ ಹೋಗ್ಬೇಕೈತಲ್ಲ ಅವ್ರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳಿದ್ದಾರೆ, ಅಪ್ಡೇಟ್ ಕೊಟ್ಟಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಮಗೆ ಬಂದಿಲ್ಲ ಅಂತ. 10ನೇ ತಾರೀಕುವರೆಗೂ ವೆಯ್ಟ್ ಮಾಡಿ, ಬಂದೇ ಬರುತ್ತೆ, ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. 100% ಜಮಾ ಆಗುತ್ತೆ ಅಂತಲೇ ಹೇಳಿದ್ದಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೂಡ ಗುಡ್ ನ್ಯೂಸ್ ಕಾದಿದೆ. ಗೃಹಲಕ್ಷ್ಮಿ ಯೋಜನೆಯ ಸುಮಾರು ಫಲಾನುಭವಿಗಳು 6ನೇ ಕಂತು ರಿಸೀವ್ ಮಾಡ್ಕೊಂಡು 7ನೇ ಕಂತಿಗೆ ಕಾಯ್ತಾ ಇದ್ದೀರಲ್ವಾ. ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 6ನೇ ಕಂತು ಹಣ ಕೂಡ ಇನ್ನೂ ಬಂದಿಲ್ಲ. ಅವರೆಲ್ಲ ತುಂಬಾ ಯೋಚನೆ ಮಾಡ್ತಿದ್ದಾರೆ. ನಮಗೆ ಬಂದಿಲ್ಲ ಅವ್ರಿಗೆ ಬಂತು, ಇವ್ರಿಗೆ ಬಂತು, ನಮಗೆ ಬಂದಿದೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಲ್ವಾ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಿಂದೆಲೇ ಮಹಿಳಾ ಇಲಾಖೆಯಿಂದಲೇ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಬಂದಿದೆ, ಗೃಹಲಕ್ಷ್ಮಿ ಯೋಜನೆ ಹಣ 6ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಯಾರ್ಯಾರಿಗೆ ಬಂದಿಲ್ವೋ ಅವರ ಲೀಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಆ ಫಲಾನುಭವಿಗಳಿಗೆ ಏನು ಹಣ ಬರಬೇಕಾಯಿತು ಅವ್ರ ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೀವಿ. 6ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವ್ರಿಗೆ ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು 10ನೇ ತಾರೀಕು ಒಳಗಡೆ ಯಾರ್ಯಾರಿಗೆ 6ನೇ ಕಂತು ಪೆಂಡಿಂಗ್ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರು ಕೂಡ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ. ಇನ್ನು 10ನೇ ತಾರೀಕುವರೆಗೂ ಮಾತ್ರ ನೀವು ಕಾಯಬೇಕು, ಹಣ ಜಮಾ ಆಗುತ್ತೆ. 7ನೇ ಕಂತು ಜೊತೆಗೆ 6ನೇ ಕಂತು ಕೂಡ ಆ್ಯಡ್ ಆಗಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.